ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಅದೇ ರೀತಿ ಚೀಫ್ ಗೆಸ್ಟ್ ಆಗಿ ಆಗಮಿಸಿರುವ ಡಾಕ್ಟರ್ ಪಾರ್ವತಿ ಪಲೋಟಿ, ಡಿಸ್ಟ್ರಿಕ್ಟ್ ಇಸಿಒ ಅವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೆ ಇನ್ನರ್ ವೀಲ್ ಕ್ಲಬ್ನ ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್ ಹಾಗೂ ಲಾಸ್ಟ್ ಇಯರ್ ಪ್ರೆಸಿಡೆಂಟ್ ಆಗಿರುವ ಆಸ್ಮಾ ಮೇಡಮ್ ಅವರಿಗೂ ಹಾಗೂ ಸೆಕ್ರೆಟರಿ ಆಗಿರುವ ಮಂಜುಳಾ ಅವರಿಗೂ ನನ್ನ ನಮಸ್ಕಾರಗಳು. ಅದೇ ರೀತಿ ನನ್ನ ಆಪ್ತ ಸ್ನೇಹಿತೆ ಮತ್ತು ನನ್ನ ಜೊತೆ ಕೊಪ್ಪಳದಲ್ಲಿ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿರುವ ವಿಜಯಲಕ್ಷ್ಮಿ ಹಂಚಾಟೆ ಹಾಗೂ ಈ ವರ್ಷ ಅಧಿಕಾರವನ್ನು ಸ್ವೀಕರಿಸುತ್ತಿರುವ ನನ್ನ ಎಲ್ಲ ಸ್ನೇಹಿತೆಯರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವೈದ್ಯ ವೃಂದದವರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಅದೇ ರೀತಿ ನನ್ನ ಫ್ಯಾಮಿಲಿಯಿಂದ ಕೂಡ ನನಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ಇವತ್ತು ಕೂಡ ನನ್ನನ್ನು ಪ್ರೋತ್ಸಾಹಿಸಲು ಬಂದಿದ್ದಾರೆ. ಯಾವಾಗಲೂ ಸಮಾಜ ಸೇವೆಯನ್ನೇ ಮಾಡುತ್ತಿರುವ ನಮ್ಮ ಫ್ಯಾಮಿಲಿಯಲ್ಲಿ ನನಗೂ ಕೂಡ ಸ್ವಲ್ಪ ಸಮಾಜ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ನಾನು ಮೊದಲು ಕೊಪ್ಪಳದಲ್ಲಿ 5-6 ವರ್ಷಗಳಿಂದ ಇನ್ನರ್ ಮೆಂಬರ್ ಆಗಿದ್ದೆ. ಲಾಸ್ಟ್ ಇಯರ್ ನಾನು ಸೆಕ್ರೆಟರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ. ಆ ವರ್ಷ ನನಗೆ ಬೆಸ್ಟ್ ಸೆಕ್ರೆಟರಿ ಅವಾರ್ಡ್ ಕೂಡ ದೊರಕಿತ್ತು. ನೆಕ್ಸ್ಟ್ ನಾನು ಅಧ್ಯಕ್ಷ ಸ್ಥಾನ ಕೂಡ ಮಾಡ್ತಿದ್ದೆ. ಬಟ್ ನಾನು ಗಂಗಾವತಿಗೆ ಶಿಫ್ಟ್ ಆಗಿರೋದ್ರಿಂದ ಈ ಕ್ಲಬ್ಬಿಗೆ ಜಾಯ್ನ್ ಆದೆ. ಇಲ್ಲಿ ನಾನು ಹೊಸಬಳಾದ್ರೂ ಕೂಡ ಇಲ್ಲಿ ಮಿಸಿ ಮೆಂಬರ್ಸ್ ಆಗ್ಬೋದು, ಕ್ಲಬ್ ಮೆಂಬರ್ಸ್ ಆಗಬೇಕು, ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಅವರ ನಂಬಿಕೆಗೆ ಆಧಾರಳಾಗಿ ಅವರ ಸಹಕಾರದೊಂದಿಗೆ ನಾನು ಸಾಧ್ಯವಾದಷ್ಟೇ ಕೆಲಸಗಳನ್ನು ನಿರ್ವಹಿಸ್ತೇನೆ. ನಮ್ಮ ಇನ್ನರ್ ವೀಲ್ ಥೀಮ್ ಪ್ರಕಾರ ಡಿಸ್ಟ್ರಿಕ್ಟ್ನಲ್ಲಿ ಕೊಡುವ ಎಲ್ಲ ಪ್ರಾಜೆಕ್ಟ್ಗಳನ್ನು ಮೇಡಮ್ ಅವರ ಆದೇಶದ ಮೇರೆಗೆ ಮಾಡಲು ಪ್ರಯತ್ನ ಪಡುತ್ತೇನೆ. ಈ ವರ್ಷದ ನನ್ನ ಏಮ್ ಏನಂದ್ರೆ ಆದಷ್ಟು ಸಂಖ್ಯೆಯಲ್ಲೇ ಮೆಂಬರ್ಶಿಪ್ ಅನ್ನು ಜಾಸ್ತಿ ಮಾಡುವುದು ಮತ್ತು ಕ್ವಾಲಿಟಿ ಪ್ರಾಜೆಕ್ಟ್ಗಳನ್ನು ಕೊಡುವುದು ಹಾಗೂ ಶಿಕ್ಷಣ, ಆರೋಗ್ಯ, ಪರಿಸರ ಸಂಬಂಧಿತ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು, ಸಾಧ್ಯವಾದಷ್ಟು ಸಮಾಜೋಪಕಾರಿ ಕಾರ್ಯಗಳನ್ನು ಮಾಡಿ ನಮ್ಮ ಕ್ಲಬ್ ಅನ್ನು ಒಂದು ಮಾದರಿಯಾಗುವಂತೆ ಪ್ರಯತ್ನಿಸುತ್ತೇನೆ. ನಮ್ಮೊಂದಿಗೆ ಸೇರಿದ ಗೆಸ್ಟ್ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರಾದ ಎಲ್ಲರಿಗೂ, ಎಲ್ಲ ಸದಸ್ಯರಿಗೂ ನನ್ನ ಐ ಆಮ್ ಪ್ರೌಡ್ ಆಫ್ ಯು. ಜಾಸ್ತಿ ಸಮಯ ತಗೊಳ್ಳಲ್ಲ ಮಾತಾಡೋದಕ್ಕೆ, ಯಾಕಂದರೆ ಹೊಟ್ಟೆ ಹಸಿಯತ್ತೆ. ಒಂದು ಕಾಲ ಆಗಿದೆ, ಮಕ್ಕಳು ಇದ್ದಾರೆ. ಜಸ್ಟ್ ಗಿವ್ ಮಿ 15 minutes, 15 ನಿಮಿಷ ಕೊಡಿ. I'll just talk about, and meantime I welcome Gangavati club members are here. I'm happy to see that you have come for the installation, and sirs at the back, Saudi sir, thank you, and giving Savita as the president for this year, and her family members and all the doctor fraternity who are here, thank you so much for gracing this occasion. 2025-26 ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಸೋಸಿಯೇಷನ್ನಲ್ಲಿ ಜ್ಯೋತಿ ಮಹಿಪಾಲ್ ಅಂತ ಹೇಳಿ, ಶಿ ವಿಲ್ ಬಿ ಲೀಡಿಂಗ್ ದ ಟೀಮ್. ಶಿ ಈಸ್ ಅವರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಈ ವರ್ಷ ಥೀಮ್ ಕೊಟ್ಟಿದ್ದಾರೆ ಸ್ಟೆಪ್ ಅಪ್ ಆ್ಯಂಡ್ ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳಿ. ವಾಟ್ ಯು ಮೀನ್ ಬೈ ಲೀಡ್ ಬೈ ಎಕ್ಸಾಂಪಲ್ ಅಂದರೆ ಏನರ್ಥ? ನಾನು ಚಲೋ ಡ್ರೆಸ್ ಹಾಕೊಂಡು ಬಂದ್ಬಿಡ್ತೀನಿ, ಚೆನ್ನಾಗಿ ಸೀರೆ ಉಟ್ಕೊಂಡು ಬರ್ತೀನಿ, ಎಲ್ಲ ಪ್ರಾಜೆಕ್ಟಲ್ಲಿ ಫೋಟೋ ಮುಂದೆ ಇದ್ಬಿಡ್ತೀನಿ, ಸೊ ಐ ಆಮ್ ಲೀಡಿಂಗ್ ಬೈ ಎಕ್ಸಾಂಪಲ್. ದಟ್ಸ್ ಆಲ್ಸೋ ಒನ್ ಪಾರ್ಟ್. I was just going through the last year projects. They have done wonderful 50 projects they have done. You should clap for them. It's an excellent this, and Savita, that will be your benchmark. So our half century madidare, you century hodalbodi. Okay, that is the thing I would say. And I am happy I can see seniors ellaru idira. Your support is at most important for the club to run. ನನಗೆ 42 ಪ್ರೆಸಿಡೆಂಟ್ಸ್ಗಳು ಸಿಗ್ತಾರೆ ಅಂದರೆ ನನಗೆ ಆನೆ ಬಲ. ಒಬ್ಬರು ಚೇರ್ಮನ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬಲ ಎಲ್ಲಿಂದ ಬರುತ್ತೆ ಅಂದರೆ, ಶಿ ಹ್ಯಾಸ್ ದಟ್ ಬಿಲೀಫ್ ದಟ್ ಹರ್ ಟೀಮ್ ಈಸ್ ದೇರ್. ದ ಸೇಮ್ ವೇ ಸವಿತಂಗೆ ಬಲ ಬರಬೇಕು ಅಂದರೆ ಎಲ್ಲಿಂದ ಬರಬೇಕು? ಇಟ್ ಈಸ್ ಹರ್ ಟೀಮ್. ಸೊ ಇಫ್ ಯು ಮೆಂಬರ್ಸ್ ಡೋಂಟ್ ಸಪೋರ್ಟ್ ಹರ್ ಅಲೋನ್, ಶಿ ಕೆನ್ ನಾಟ್ ಡೂ ದ್ಯಾಟ್. ಆಮ್ ಐ ಕರೆಕ್ಟ್? ಒಂದು ಸಂಸಾರ ನಾವು ನಡೆಸ್ಬೇಕಂದ್ರೂ ಅಲ್ಲಿ ಒಂದು ಟೀಮ್ ಎಫರ್ಟ್ ಇದ್ರೇ ಆ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಹೊರತು ಎತ್ತಿ ಏರಿಗೆ ಇಳಿದು ಕೋಣ ನೀರು ಇಟ್ಲದ್ರೆ ಸಂಸಾರ ಎಲ್ಲೋ ಹೋಗ್ಬಿಡುತ್ತೆ. ಇಟ್ಸ್ ದ ಸೇಮ್ ವೇ ವಿತ್ ಗಂಗಾವತಿ ಮೇಡ್ ಫಾರ್ಮ್ ಅಂಡ್ ಜೊತೆಗೆ ನಾವು ಹೋಗ್ತಾ ಇದ್ವಿ. ಸೊ ಲಿಟ್ಲ್ ಬಿಟ್ ಒನ್ ಸ್ಟೆಪ್ ಫಾರ್ವರ್ಡ್, ಒನ್ ಸ್ಟೆಪ್ ಬಿಹೈಂಡ್ ಅಷ್ಟೇ. ಬಟ್ ಶಿ ಹ್ಯಾಸ್ ಡನ್ ಎ ಲಾಟ್. ಬಿಗಿನಿಂಗ್ ಅಲ್ಲಿ ಗಂಗಾವತಿನ ಸ್ಟ್ಯಾಂಡ್ ಮಾಡಬೇಕಾದ್ರೆ ರಿಯಲಿ ಬಿಗ್ ರೌಂಡ್ ಆಫ್ ಅಪ್ಲಾಸ್. And next comes Priya.
ನಿಜವಾಗ್ಲೂ ಪ್ರಿಯಾ ಕುಮಾರಿ ಅವರೇ, and she was a great support to Aruna and father, and she was the backbone of Gangavati in her club. As captain of the Yellow House and a state level badminton player representing her school in Bangalore, she demonstrated both discipline and drive. Bangalore became her next destination, where she pursued higher education with unwavering dedication. She did her Bachelor's of Arts from Central College, Bangalore. A proud alumna of Christ College, she earned her master's degree in sociology and further completed a diploma in business administration from Delhi University. Throughout her academic years, she actively participated in cultural and sports events, always leading with enthusiasm and grace. Among the strongest influences in her life is her mother, whom she calls her university, a lifelong guide and role model. Inspired by her mother's tireless service, she co-founded the Priyadarshini Mahila Sangha in 2001, an NGO focused on women and child welfare. As secretary of the organization, she has spearheaded numerous initiatives including empowerment through self-help groups with over 350 groups under her Prestigious Nima Veda Clam 2024 Beauty with Brain contest selected for top 12 and secured most energetic beauty title organized by Nima Kalyana Ranch. Hobbies: blood donation, dance, yoga, listening and music and travel. Pass the message of avoiding plastic bags and distributing handmade cloth bags. Amar Spike is 500, number of beneficiaries 30. Rally and protest against the horrifying case of Calcutta. Amar Spike is 1000, number of beneficiaries hundreds of students. Celebrate Raksha Bandhan with public offices, fire station, hospital and press media. Amar Spike is 1000, number of beneficiaries 30. To provide nutritious food items for the new mothers and talk to them about importance of breastfeeding. Amount spent is 6,000, number of beneficiaries 50.